ನಾನು ಒಬ್ಬ ಮಿಡಲ್ ಕ್ಲಾಸ್ ಹುಡುಗ. ನನ್ನ ಕುಟುಂಬ ಬಡತನದಲ್ಲಿ ಬದುಕುತ್ತಿತ್ತು. ನನ್ನ ಅಪ್ಪ ಅಮ್ಮ ಪ್ರತಿದಿನ ಹೊಟ್ಟೆ ತುಂಬಿಸಲು ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದರು. ನಮ್ಮ ಮನೆಯಲ್ಲಿ ನಾವು 3 ಮಕ್ಕಳು, ಅಣ್ಣ, ಅಕ್ಕ ಮತ್ತು ನಾನು. ಅಣ್ಣ ಡಿಗ್ರಿ ಓದಿದರೂ ಸರಿಯಾದ ಕೆಲಸ ಸಿಗಲಿಲ್ಲ. ಅಕ್ಕನಿಗೆ 17ನೇ ವಯಸ್ಸಿನಲ್ಲೇ ಮದುವೆಯಾಯಿತು. ಅವಳ ಕನಸುಗಳು ಅಲ್ಲಿ ಮುಗಿದವು. ಕೊನೆಗೆ ತಮ್ಮನನ್ನು ಕಲಿಸಬೇಕು ಎಂಬ ಅಣ್ಣನ ಆಶಯದಿಂದ ನನ್ನನ್ನು ಇಂಗ್ಲಿಷ್ ಮೀಡಿಯಂ ಶಾಲೆಗೆ ಸೇರಿಸಿದರು. ಆದರೆ ದುರಾದೃಷ್ಟ, ನನ್ನ ಅಣ್ಣ ದುಶ್ಚಟಗಳಿಗೆ ಸಿಲುಕಿಕೊಂಡ. ನನ್ನ ಅಣ್ಣನ ವರ್ತನೆಯ ಕಾರಣದಿಂದ ಮನೆಯಲ್ಲಿ ಯಾರೂ ಮಾತನಾಡದೆ, ಕೆಲಸವೂ ಸರಿಯಾಗಿ ನಡೆಯಲಿಲ್ಲ. ಇದರಿಂದ ಮನೆಯಲ್ಲಿ ಬಡತನ ಮತ್ತು ಊಟದ ಕೊರತೆ ಹೆಚ್ಚಾಯಿತು. ಅಂತಹ ಪರಿಸ್ಥಿತಿಯಲ್ಲಿ ಮನೆಯ ಜವಾಬ್ದಾರಿಯೆಲ್ಲ ನನ್ನ ಮೇಲೆ ಬಂತು. ಆದರೂ ನಂಬಿಕೆಯನ್ನು ಬಿಡಲಿಲ್ಲ. ಪ್ರತಿದಿನ ಬೆಳಿಗ್ಗೆ ಬೇರೆಯವರ ಅಂಗಡಿಗಳಲ್ಲಿ ಕಸ ಗುಡಿಸಿ, ಚಿಕ್ಕ ಚಿಕ್ಕ ಕೆಲಸ ಮಾಡಿ ನನ್ನ ಶಿಕ್ಷಣ ಮುಂದುವರೆಸಿದೆ. ಹೀಗೆ ನಾನು 10ನೇ ತರಗತಿವರೆಗೆ ಓದು ಮುಗಿಸಿದೆ. ಇದು ಕೇವಲ ನನ್ನ ಕಥೆಯಲ್ಲ, ಹೋರಾಡುವ ಪ್ರತಿಯೊಬ್ಬ ಮಿಡಲ್ ಕ್ಲಾಸ್ ಹುಡುಗನ ಕಥೆ. ಬಡತನ ನಮ್ಮ ಕನಸುಗಳನ್ನು ಕಸಿದುಕೊಳ್ಳಬಹುದು, ಆದರೆ ಶ್ರಮ ಮತ್ತು ಹೋರಾಟದಿಂದ ನಮ್ಮ ಜೀವನವನ್ನು ಕಟ್ಟಬಹುದು.